ಹೈ ಪ್ರೋಟೀನ್ಸ್ ಇರುವ ಸೋಯಾ ಚಂಕ್ಸ್ ರೆಸಿಪಿ ಸೋಯಾ ಟಿಕ್ಕಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮನೇಲಿ ಮಾಡ್ತಾನೆ ಖಾಲಿ ಆಯಿತು. ಹೆಲ್ದಿ ರೆಸಿಪಿ ಆದ ಸೋಯಾ ಚಂಕ್ಸ್ ವೆಯ್ಟ್ ಲಾಸ್ ರೆಸಿಪಿ ಸೋಯಾ ಚಂಕ್ಸ್ ಟಿಕ್ಕಿ ರೆಡಿಯಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ನಿಮಗೆ ವೆಯ್ಟ್ ಲಾಸ್ ರೆಸಿಪಿ ತೋರಿಸ್ತಿದ್ದೀನಿ. ಇದು ಸೋಯಾ ಚಂಕ್ಸ್. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಬಟ್ ತುಂಬ ಜನಕ್ಕೆ ಸೋಯಾ ಚಂಕ್ಸ್ ಅಂದರೆ ಇಷ್ಟ ಆಗೋದಿಲ್ಲ. ಬಟ್ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸೋಯಾ ಚಂಕ್ಸ್ದು. ಸೋಯಾ ಚಂಕ್ಸಲ್ಲಿ ಪ್ರೋಟೀನ್ಸು ತುಂಬ ಇರುತ್ತೆ, ಜಾಸ್ತಿ ಇರುತ್ತೆ. ಇದು ವೆಯ್ಟ್ ಲಾಸ್ಗೆ ಒಳ್ಳೆ ರೆಸಿಪಿ. ಇದಕ್ಕೆ ತುಂಬ ಆಯಿಲ್ ಏನು ಯೂಸ್ ಮಾಡೋದಿಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ನಾನು ಒಂದು ಕಪ್ಪಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಇದು ಕೋಟಿಂಗ್ಗೋಸ್ಕರ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಗ್ರೀನ್ ಚಿಲ್ಲಿ. ಇದಕ್ಕೆ ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು, ಹಾಕಬೇಕಾದ್ರೆ ಹೇಳ್ತೀನಿ. ಈಗ ಮೊದಲಿಗೆ ಬಿಸಿ ನೀರು ಇಟ್ಕೊಂಡು ಸೋಯಾ ಚಂಕ್ಸು ಬೇಯಿಸ್ಕೊಳ್ಳೋಣ. ಈಗ ನಾನು ಆಲ್ರೆಡಿ ಬಿಸಿ ನೀರು ಇಟ್ಟಿದ್ದೀನಿ. ಈಗ ಬಿಸಿ ನೀರಿಗೆ ಸೋಯಾ ಚಂಕ್ಸ್ ಹಾಕ್ಕೋಬೇಕು. ಬಿಸಿ ನೀರು ಬಿಸಿ ಆಗಿದೆ. ಈಗ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ನಲ್ಲ ಸೋಯಾ ಚಂಕ್ಸ್ ಹಾಕ್ಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು 1-2 ನಿಮಿಷ 3 ನಿಮಿಷ ಬಾಯ್ಲ್ ಆಗಲಿ. ಇದು ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಬಾಯ್ಲ್ ಆಗಬೇಕು. ನೋಡಿ, ಒಂದು 2 ಮಿನಿಟ್ಸು ಬಾಯ್ಲ್ ಆದರೆ ಸಾಕು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಸ್ಮೂತ್ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಬಾಯ್ಲ್ ಆದರೆ ಸಾಕು. ಆಮೇಲೆ ಮತ್ತೆ ತಣ್ಣೀರಲ್ಲಿ ಒಮ್ಮೆ ಇದನ್ನು ಇಟ್ಬಿಟ್ಟು ಇದರಲ್ಲಿ ನೀರಿನ ಅಂಶ ಎಲ್ಲ ತೆಗೆದುಬಿಡಬೇಕು. ತೋರಿಸ್ತೀನಿ ನಾನು. ಈಗ ಇದು ಒಂದು 2 ಮಿನಿಟ್ಸು ಬಾಯ್ಲ್ ಆಗಲಿ. ನೋಡಿ, ಸ್ವಲ್ಪ ದಪ್ಪನೂ ಆಗಿದೆ, ಸಾಫ್ಟು ಆಗಿದೆ. ಈಗ ಇದನ್ನು ನಾವು ಇದರಲ್ಲಿ ನೀರೆಲ್ಲ ತೆಗೆದುಬಿಡೋಣ. ಇದರಲ್ಲಿ ತುಂಬ ಹೈ ಪ್ರೋಟೀನ್ಸ್ ಇರುತ್ತೆ. ಚಿಕನ್ ತಿನ್ನಲ್ಲ ಅನ್ನೋರು ಸಹ ಇದನ್ನು ತಿನ್ಬೋದು. ಈಗ ನಾನು ತಣ್ಣೀರು ಹಾಕಿದ್ದೀನಿ. ಇದರಲ್ಲಿ ನೀರಿನ ಅಂಶ ಎಲ್ಲ ಇರಲೇಬಾರ್ದು. ಆ ಥರ ನೀವು ಇದನ್ನು ಹಿಂಡ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಎಲ್ಲ ತೆಕ್ಕೊಬಿಡ್ತೀನಿ ನಾನೀಗ. ಹೆಲ್ದಿ ರೆಸಿಪಿ ಸಹ ಇದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದರಲ್ಲಿ ನೀರೆಲ್ಲ ನಾನು ರಿಮೂವ್ ಮಾಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಳ್ದೆ ರುಬ್ಕೋಬೇಕು. ಬನ್ನಿ ಹೇಗೆ ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ನೀರೇನು ಇರಬಾರ್ದು, ಎಲ್ಲ ಕ್ಲೀನಾಗಿ ರಿಮೂವ್ ಮಾಡಿಬಿಡ್ಬೇಕು. ಈಗ ಇದು ಜಾರ್ಗೆ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನಾನು. ನೋಡಿ, ನಾನು ನೀರು ಹಾಕದೆ ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ಈಗ ಇದಾದಮೇಲೆ ನಾನು ಆಲ್ರೆಡಿ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಳ್ಕೊಂಬಂದಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನಾನು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ತುಂಬ ನುಣ್ಣಗೆ ಮಾಡೋದು ಬೇಡ, ಒಂದು ಸ್ವಲ್ಪ ಕಚ್ಚಾ ಪಚ್ಚ ಥರ ರುಬ್ಕೊಬರ್ತೀನಿ ನಾನೀಗ. ಇದು ಜೀರಿಗೆ ಪುಡಿ ಮಾಡಿರೋದು ಜಾರ್. ಈಗ ಜಸ್ಟ್ ಜೀರಿಗೆ ಪುಡಿ ಮಾಡಿದ್ದೆ. ಕಚ್ಚಾ ಪಚ್ಚ ಮಾಡಿದ್ರೆ ಸಾಕು. ಈಗ ಇದನ್ನು ಈ ಸೋಯಾ ನಾವು ಹಾಕ್ಕೊಬಂದಿದ್ವಲ್ಲ ಮಿಕ್ಸಿಗೆ, ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಹೆಲ್ದಿ ಫುಡ್ ಇದು. ಪ್ಲೀಸ್ ಒಮ್ಮೆ ಟ್ರೈ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ, ನಮ್ಮನ್ನು ಸಹ ಸ್ವಲ್ಪ ಬೆಳೆಸಿ. ಈಗ ಇದಕ್ಕೆ ಸೊಪ್ಪು ಆಪ್ಷನಲ್ಲು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಕರ್ಬೇವಿನ ಸೊಪ್ಪನ್ನ ಸಾಂಬಾರಲ್ಲಿ ಹಾಕಿದಾಗ ಪಕ್ಕಕ್ಕೆ ಹಾಕಬೇಡಿ, ತಿನ್ನಿ, ಪರವಾಗಿಲ್ಲ, ಏನೂ ಆಗೋದಿಲ್ಲ. ನಾನು ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಕರ್ಬೇವಿನ ಸೊಪ್ಪು ಹಾಕಾಯಿತು. ಈಗ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ.
ಕಾಲು ಟೇಬಲ್ ಸ್ಪೂನಷ್ಟು. ಈಗ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಕರಿಮೆಣಸು ಪೆಪ್ಪರ್ ಪೌಡರು, ಮತ್ತು ಇದಕ್ಕೆ ಕೋಟಿಂಗ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ನೀವು ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು. ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡರ್ ಸಹ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ನಾನು. ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಗರಂ ಮಸಾಲ ಅದರಲ್ಲೆಲ್ಲನೂ ಉಪ್ಪಿರುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಮತ್ತು ಆಮ್ಚೂರು ಪೌಡ್ರ್ ಇದ್ರೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಟ್ಯಾಂಗಿ ಹುಳಿಯಾಗಿರುತ್ತೆ ಅಂತಷ್ಟೇ. ಆಮ್ಚೂರು ಪೌಡ್ರು ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನಾನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹೆಲ್ದಿ, ತುಂಬ ಟೇಸ್ಟಿ, ತುಂಬ ಆಯಿಲ್ ಏನು ಇಡ್ಸಲ್ಲ. ಸ್ವಲ್ಪ ರೋಸ್ಟ್ ಮಾಡೋದಕ್ಕೆ ಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಏನು ಇಡ್ಸಲ್ಲ ಆಯಿಲು. ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಇದನ್ನು ರೆಸ್ಟ್ ಬಿಡಿ, ಸೋಕ್ ಮಾಡೋಕ್ಕೆ ಬಿಡಿ ಸಾಕು. ಟಿಕ್ಕಿ ರೆಡಿ ಮಾಡ್ಕೊಬೋದು ಆಮೇಲೆ. ನೋಡಿ ಈ ಥರ ಗಟ್ಟಿಗೆ ಕಲಿಸ್ಕೋಬೇಕು. ಒಂದು 5 ನಿಮಿಷ ಬಿಡೋಣ ಸಾಕು. ಒಂದು 5 ಮಿನಿಟ್ಸು ರೆಸ್ಟಿಗೆ ಬಿಡೋಣ. 5 ಮಿನಿಟ್ಸ್ ಆಗಿದೆ. ಈಗ ಇದನ್ನು ನಾವು ಟಿಕ್ಕಿ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ರೌಂಡಾಗಿ ಟಿಕ್ಕಿ ರೆಡಿ ಮಾಡ್ಕೊಳ್ಳೋಣ. ನಾನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೋತೀನಿ. ನೋಡಿ ಈ ಥರ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಮೂಲ್ಯ. ಪ್ಲೀಸ್ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ ಈ ಥರ ಟಿಕ್ಕಿ ರೆಡಿ ಮಾಡ್ಕೊಳ್ಳೋಣ. ನಾನೆಲ್ಲ ರೆಡಿ ಮಾಡಿಕೊಂಡು ಬರ್ತೀನಿ. ಈಗ ನೋಡಿ ಟಿಕ್ಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು 3 ಥರ ಶೇಪ್ ಮಾಡ್ಕೊಂಡಿದ್ದೀನಿ, 1 2 3. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು, ಸ್ಟವ್ ಅಂಟಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಆಲ್ರೆಡಿ ಸೋಯಾನು ಸ್ವಲ್ಪ ಬೆಂದಿರುತ್ತೆ. ಈಗ ಜಾಸ್ತಿ ಎಣ್ಣೆ ಏನು ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಹಾಕ್ಕೊಂಡು ನಾವು ಬ್ರಷಲ್ಲಿ ಇಲ್ಲಾಂದರೆ ಯಾವುದ್ರಲ್ಲಾದರೂ ಈ ಥರ ಕ್ಲೀನಾಗಿ ಸವರ್ಕೋಬೇಕು. ನಿಜ ತುಂಬ ಹೆಲ್ದಿ ರೆಸಿಪಿ ಇದು. ತುಂಬ ಎಣ್ಣೆನೂ ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ಎಣ್ಣೆ ಇದು ಬೇಡ ಅಂದರೆ ಕೊಬ್ಬರಿ ಎಣ್ಣೆನೂ ಹಾಕ್ಕೋಬೋದು. ಕೊಬ್ಬರಿ ಎಣ್ಣೆ ತಿನ್ನೋರು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಕೋಬೋದು, ಇಲ್ಲ ಆಲಿವ್ ಆಯಿಲ್ ಹಾಕಿನೂ ಮಾಡ್ಕೋಬೋದು. ಇದನ್ನು ಶಾಡೋ ಫ್ರೈ ಮಾಡ್ಕೋಬೇಕು. ಈಗ ಬಿಸಿ ಆಗಿದೆ ನೋಡಿ, ಪ್ಯಾನು ಬಿಸಿ ಆಗಿದೆ. ನಾನೀಗ ಒಂದೊಂದನ್ನೇ ಇಡ್ತೀನಿ ಇಲ್ಲಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್. ಈಗ ಇಷ್ಟು ಹಾಕ್ಕೊಂಡಿದ್ದೀನಿ, ಇನ್ನೊಂದು 2 ಇದ್ದಾವೆ, ಅದನ್ನು ನೆಕ್ಸ್ಟ್ ಹಾಕ್ಕೋತೀನಿ ನಾನು. ಒಮ್ಮೆ ಟ್ರೈ ಮಾಡಿ ನನಗೆ ಹೇಳಿ, ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಶಾಡೋ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದರೆ ಲಿಡ್ ಕ್ಲೋಸ್ ಮಾಡ್ಕೋಬೋದು. ಲಿಡ್ಡು ಕ್ಲೋಸ್ ಮಾಡ್ಕೋಬೋದು. ಚೆನ್ನಾಗಿ ಈ ಥರ ಒಮ್ಮೆ ತಿರುಗಿಸ್ಕೊಳ್ಳೋಣ. ಹೆಲ್ದಿ ರೆಸಿಪಿ ಸಹ ಇದು. ಎಲ್ಲ ನಾನು ತಿರುಗಿಸ್ಕೊತೀನಿ. ಈಗ 1 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಇನ್ನೊಮ್ಮೆ ಟರ್ನ್ ಮಾಡ್ಕೊಳ್ಳೋಣ.
ನೋಡಿ ಎಲ್ಲ ಒಂದು ಪ್ಲೇಟ್ಗೆ ತಗೋತೀನಿ. ಅಷ್ಟೇ, ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ, ಜಾಸ್ತಿನೂ ಹಾಕಿಲ್ಲ. ಇಷ್ಟೇ ಸಿಂಪಲ್ ಆದ ವೆಯ್ಟ್ ಲಾಸ್ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ ನೀವು. ಈಗ ಮಿಕ್ಕಿದ್ದು ಹಾಕ್ಕೋತೀನಿ. ಈಗ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೋತೀನಿ. ಇನ್ನು 5-6 ಇದಾವೆ ಅಷ್ಟೇ. ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಚಿಕನೆಲ್ಲ ಹಾಕ್ಕೋತೀನಿ ನಾನು. ನಾನು ಸಹ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ರೆಡಿ ಆಯಿತು. ನಾನು ಮಾಡ್ತಾನೆ ನಮ್ಮ ಮನೇಲಿ ಖಾಲಿ ಮಾಡಿಬಿಟ್ರು. ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿಬಿಡ್ತೀನಿ ರೀ, ಆಮೇಲೆ ತಿನ್ನೋರಂತೆ ಅಂತ ಹೇಳಿದ್ದೀನಿ. ನೋಡಿ ಎಲ್ಲ ಖಾಲಿ ಆಗೋಯ್ತು. ಈಗ ಇದನ್ನೆಲ್ಲ ನಾನೊಂದು ಪ್ಲೇಟ್ಗೆ ತಗೊಂಡು ಸರ್ವ್ ಮಾಡ್ತೀನಿ. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾದ ವೆಯ್ಟ್ ಲಾಸ್ ರೆಸಿಪಿ ಆದ ಸೋಯಾ ಚಂಕ್ಸ್ ಟಿಕ್ಕಿ ರೆಡಿ ಆಗಿದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅತ್ಯಮೂಲ್ಯ. ನೋಡಿ ಟಿಕ್ಕಿ ರೆಡಿ ಆಗಿದೆ. ಟಿಕ್ಕಿ ರೆಡಿ ಆಗಿದೆ. ಹೇಗಿದೆ ಅಂತ ನೀವು ನೋಡಿ ಒಮ್ಮೆ ಟ್ರೈ ಮಾಡಿ ಹೇಳಿ, ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವ ವಿಡಿಯೋ ಹಾಕ್ತೀನೋ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.